ಸರ್ಕಾರದ ಸ್ಥಿತಿ ಈಗಾಗಲೇ ಸಂಸದರು ಹೇಳಿದ ಹಾಗೆ ಇವತ್ತು ಸರ್ಕಾರವೇ ರಚಿಸಿದಂತ ಗ್ಯಾರಂಟಿ ಸಮಿತಿಗಳು ತಾಲೂಕು ಮಟ್ಟ ಇರ್ಬೋದು, ಜಿಲ್ಲೆಯ ರಾಜ್ಯ ಮಟ್ಟದ ಬಹುಶಃ ಇವತ್ತು ಇಷ್ಟರ ತನಕ 3 ವರ್ಷದಲ್ಲಿ ಅವಧಿಯಲ್ಲಿ ಕೆಲಸ ಮಾಡಿದ ಎಲ್ಲ ಅಧ್ಯಕ್ಷರ ಮೇಲೆ ಇವತ್ತು ಮುಖ್ಯಮಂತ್ರಿಗಳಿಗೆ ಸಂಶಯ ಹುಟ್ಟುವಂತ ಒಂದು ಸಂದರ್ಭ ಬಂದಿದೆ. ಯಾಕಂತೇಳಿದ್ರೆ ಪ್ರತಿ ತಿಂಗಳು ಪರಿಶೀಲನೆ ಮಾಡಿ ಅದನ್ನು ಸರಿಯಾಗಿ ವಿನಿಯೋಗ ಮಾಡಬೇಕೆಂಬ ರೀತಿಯಲ್ಲಿ ಅವರ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆದ್ರೆ ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚುವಂತ ಕೆಲಸ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಮಾಡ್ತಿದ್ದಾರೆ. ಇವತ್ತು ಮತ್ತೊಮ್ಮೆ ಪರಿಶೀಲನೆ ಮಾಡ್ತೇವೆ, ಮತ್ತೊಮ್ಮೆ ದಾಖಲೆಗಳ ನಿಯಮಾವಳಿಗಳನ್ನು ತೆಗ್ತೇವೆ ಅಂತ ಒಂದು ಹೊಸ ರೂಪವನ್ನು ತರ್ತೇವೆ. ಒಟ್ಟಾರೆ 2 ವರ್ಷ ಇದೇ ರೀತಿ ಅಲ್ಲಸಲ್ಲದ ಈ ಕಾನೂನನ್ನು ತರುವ ಮೂಲಕ ಆ ಗೃಹಲಕ್ಷ್ಮಿ ಇರ್ಬೋದು, ಆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳನ್ನು ದಾರಿಗೆ ತಳ್ಳುವಂತ ಕೆಲಸ ಆಗ್ತದೆ. ಒಟ್ಟಾರೆ ಅದರ ಗ್ಯಾರಂಟಿ ಇವತ್ತು ಸರ್ಕಾರಿ ದಿವಾಳಿಯಾಗಿದೆ. ಆ ದಿವಾಳಿಗೆ ಜನರಿಗೆ ಉತ್ತರ ಕೊಡ್ಲಿಕ್ಕೆ ಇವತ್ತು ಮುಖ್ಯಮಂತ್ರಿಗಳೇ ಆಗ್ತಿಲ್ಲ. ಅದರಿಂದಾಗಿ ಇವತ್ತು ಮರ ಕಡಿಯುವ ಬದಲು ಇವತ್ತು ಗೆಲ್ಲನ್ನು ಕಡಿದು ಲಾಸ್ಟಿಗೆ ಮರ ಕಡಿಯುವಂತ ಕೆಲಸ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಅದರಿಂದಾಗಿ ಮೊದಲಿಗೆ ಡಿ.ಕೆ. ಶಿವಕುಮಾರ್ ಇವತ್ತಿನ ಹಣಕಾಸಿನ ಪರಿಸ್ಥಿತಿ, ಸರ್ಕಾರದ ಆರ್ಥಿಕತೆಯ ವಿಚಾರವನ್ನು ಜನರ ಮುಂದಿಡ್ಲಿ. ಇವತ್ತು ಗ್ಯಾರಂಟಿ ಕೊಡ್ಲಿಕ್ಕೆ ಅಥವಾ ನಮ್ಮ ಇಲಾಖೆಯ ಸರ್ಕಾರಿ ನೌಕರರಿಗೆ ಸಂಬಳ ಕೊಡುವಂತದ್ದಾಗ್ಲಿ, ಇವತ್ತು KSRTC ಬಸ್ಸಿಗೆ ಡೀಸೆಲ್ ಹಾಕ್ಲಿಕ್ಕೆ ಯಾವ ಮೂಲಗಳಿಂದ ಇವತ್ತು ಹಣ ಬರುತ್ತೆ ಎಂಬುದನ್ನು ಅವರು ಬಹಿರಂಗ ಪಡಿಸುವುದು ಸೂಕ್ತ ಅಂತ ನಾನು ಅನಿಸ್ತೇನೆ. ಡಿ.ಕೆ. ಶಿ ಅವರು ಬಹಳ ಅನುಭವಿ ಅಂತ ನಾವು ಎನಿಸ್ತೇವೆ. ಸರ್ಕಾರದ ನಿಯಮಾವಳಿ ಪ್ರಕಾರವೇ ಈ ಹಿಂದೆಯೂ ಕೂಡ ನಾನು ಹುಟ್ಟಿ ನನಗೆ ಬುದ್ಧಿ ಬಂದ ಸಂದರ್ಭದಲ್ಲಿ ಸರ್ಕಾರಿ ಇಲಾಖೆಯ ಸಮಯ ಬೆಳಿಗ್ಗೆ 10ರಿಂದ ಸಾಯಂಕಾಲ 5 ತನಕ ಉಂಟು. ಅದರಿಂದಾಗಿ ಇವತ್ತು 3 ವರ್ಷದಲ್ಲಿ 10 ಗಂಟೆಗೆ ಸರ್ಕಾರಿ ನೌಕರರು ಬರುವಂತದ್ದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಇವರ ನಿರ್ಲಕ್ಷ್ಯ ಅಂತ ಅದು ಎದ್ದು ಕಾಣ್ತುಂಟು. ಅದಕ್ಕೆ ಮತ್ತೊಮ್ಮೆ ಇವರು ಸರ್ಕಾರದ ಮೂಲಕ ಎಚ್ಚರಿಸುವಂತ ಕೆಲಸ ಮಾಡಿದ್ದಾರೆ. ಸರ್ಕಾರಿ ನೌಕರರ ಸಮಯ ಬೆಳಿಗ್ಗೆ 10 ಗಂಟೆಗೆ ಎಂಬುದನ್ನು ಅವ್ರು ಮತ್ತೊಮ್ಮೆ ಅದನ್ನು ಅರ್ಥ ಮಾಡಬೇಕು. ಯಾಕಂತೇಳಿದ್ರೆ ಹಳೆಯ ಕಚೇರಿಗಳಲ್ಲಿ ಇವತ್ತು ಕೂಡ ಬೋರ್ಡ್ ನಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಸಮಯ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆ, 3ರಿಂದ 5 ಗಂಟೆ. ಅದರಿಂದಾಗಿ ಈ ರೀತಿಯ ಒಟ್ಟಾರೆ ಅಧಿಕಾರಿಗಳಿಗಿರ್ಬೋದು, ಸಿಬ್ಬಂದಿಗಳಿಗೆ, ನೌಕರರಿಗೆ ಬೆದರಿಕೆ ಹೂಡುವಂತ ಕೆಲಸ ಆಗ್ತುಂಟು. ಯಾವ್ದು ಕೆಲಸ ಆಗ್ಬೇಕಾಗಿದೆ ಅದರ ಬಗ್ಗೆ ಗಮನ ಹರಿಸುವಂತ ಕೆಲಸ ಇವತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ. ತಕ್ಷಣ ಉಡುಪಿ, ಮಂಗಳೂರು ಜಿಲ್ಲೆಗೆ, ಕಾರವಾರ ಜಿಲ್ಲೆಗೆ ಭೇಟಿ ಕೊಟ್ಟು ಕಳೆದ 3 ವರ್ಷದ ಈ ಮಳೆಗಾಲ ಸಂದರ್ಭದಲ್ಲಿ ಮಳೆ ಹಾನಿಯಿಂದ ಬಹಳಷ್ಟು ನಷ್ಟ ಆಗಿದೆ. ಇವತ್ತಿನ ತನಕ ₹1 ಬಿಡುಗಡೆ ಆಗಲಿಲ್ಲ. ಅದರಿಂದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ 3 ವರ್ಷದ ಅವಧಿಯಲ್ಲಿ ಹಾನಿಯಾದ ಎಷ್ಟು ಮೊತ್ತ ಪರಿಹಾರವನ್ನು ಈಗಾಗಲೇ ಸರ್ಕಾರ ನಮ್ಮ ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಆ ಪ್ರಸ್ತಾವನೆ ಸಲ್ಲಿಸಿದ ಮೊತ್ತವನ್ನು ತಕ್ಷಣ ಬಿಡುಗಡೆ ಮಾಡಿ ಉಡುಪಿಗೆ ಬರಲಿ, ನಾವು ಅವರನ್ನು ಸ್ವಾಗತಿಸುತ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.